ನಂದಿನಿ ತುಪ್ಪ ಶುದ್ಧತೆ ತಾಜಾತನಕ್ಕೆ ಹೆಸರುವಾಸಿಯಾಗಿರುವಂತಹ ತುಪ್ಪ. ಕೆಎಂಎಫ್ನ ಪ್ರತಿಷ್ಠಿತ ಬ್ರ್ಯಾಂಡ್ ಆಗಿರುವಂತಹ ನಂದಿನಿ ತುಪ್ಪ ಎಲ್ಲರ ಮನೆಗಳಲ್ಲೂ ಜಾಗ ಪಡೆದಿದೆ. ಇಂತಹ ತುಪ್ಪವನ್ನೇ ಬಂಡವಾಳ ಮಾಡಿಕೊಂಡು ಇಲ್ಲೊಂದು ಗ್ಯಾಂಗ್ ಅಸಲಿ ತುಪ್ಪಕ್ಕೆ ಕಲಬೆರಕೆ ಬೆರೆಸಿ ದಂಧೆ ಮಾಡ್ತಾ ಇದ್ರು. ಗ್ಯಾಂಗ್ ಹಿಂದೆ ಬಿದ್ದಂತಹ ಸಿಸಿಬಿ ಟೀಮ್ಗೆ ದಂಪತಿ ಲಾಕ್ ಆಗಿದ್ದಾರೆ. ಇವರೇ ಈ ಕಲಬೆರಕೆಯ ಹಿಂದಿರುವಂತಹ ಕಿಂಗ್ ಪಿನ್ಗಳು ಅನ್ನೋದು ಬಯಲಾಗಿದೆ. ನಂದಿನಿ ತುಪ್ಪ ಕರುನಾಡ ಜನರ ಮನಗೆದ್ದಿರೋ ಶುದ್ಧ ತುಪ್ಪ. ರಾಜ್ಯದ ಜನರ ಅಡುಗೆ ಮನೆಯಲ್ಲಿ ಸ್ಥಾನ ಪಡೆದಿರೋ ಮರಳಾದ ಹೆಲ್ದಿ ತುಪ್ಪ. ಆದ್ರೆ ಇಂತಹ ತುಪ್ಪವನ್ನೇ ಕಲಬೆರಕೆ ಮಾಡಿ ಮಾರಾಟ ಮಾಡ್ತಿದ್ದ ಜಾಲವನ್ನ ಈ ಹಿಂದೆ ಸಿಸಿಬಿ ಪೊಲೀಸರ ಟೀಮ್ ಪತ್ತೆ ಹಚ್ಚಿತ್ತು. ಇದೀಗ ಈ ಗ್ಯಾಂಗ್ ಕಿಂಗ್ ಪಿನ್ ಅರೆಸ್ಟ್ ಆಗಿದ್ದಾರೆ. ನಕಲಿ ನಂದಿನಿ ತುಪ್ಪದ ಗ್ಯಾಂಗ್ಗೆ ಬಿತ್ತು ಕೋಳ. ಗಂಡ ಹೆಂಡತಿಯೇ ಈ ಪ್ರಕರಣದ ಕಿಂಗ್ ಪಿನ್. ಸೇಮ್ ಟು ಸೇಮ್ ಬಾಕ್ಸ್, ಸೇಮ್ ಟು ಸೇಮ್ ಕವರ್. ಯಾರ ಕೈಗೆ ಇಟ್ರೂ ಇದನ್ನ ಕೆಎಂಎಫ್ನ ನಂದಿನಿ ತುಪ್ಪಾನೆ ಅಂತ ಖರೀದಿ ಮಾಡ್ತಾರೆ. ಆದ್ರೆ ನಂದಿನಿ ಹೆಸರಲ್ಲಿ ಮಾಡ್ತಿದ್ದ ಕಲಬೆರಕೆ ತುಪ್ಪ ಇದು. ಇವರೇ ಈ ನಕಲಿ ತುಪ್ಪವನ್ನ ಅಸಲಿ ಅಂತ ತಯಾರಿಸ್ತಾ ಇದ್ದ ಈ ಜಾಲದ ಕಿಂಗ್ ಪಿನ್ ದಂಪತಿ. ಹೆಸರು ಶಿವಕುಮಾರ್ ಮತ್ತು ರಮ್ಯಾ. ಇವರೇ ಈ ದಂಪತಿ ಕೈ ಕೆಳಗಡೆ ನಕಲಿ ತುಪ್ಪವನ್ನ ತಯಾರಿಸ್ತಾ ಇದ್ದ ಗ್ಯಾಂಗ್. ಹೆಸರು ಮಹೇಂದ್ರ, ಕೆಎಂಎಫ್ ಡಿಸ್ಟ್ರಿಬ್ಯೂಟರ್. ಇವನು ದೀಪಕ್, ಮಹೇಂದ್ರನ ಪುತ್ರ. ಮತ್ತಿವನು ಮುನಿರಾಜು, ತಮಿಳುನಾಡಿನಿಂದ ಸಪ್ಲೈ ಮಾಡ್ತಿದ್ದೋನು. ಇವನು ಅಭಿ ಅರಸು, ತಮಿಳುನಾಡಿನಿಂದ ಬೆಂಗಳೂರಿಗೆ ಕಳಿಸೋನು. ಇಲ್ಲೋಡಿ, ಈ ಗ್ಯಾಂಗ್ ಶ್ರೀಕೃಷ್ಣ ಎಂಟರ್ಪ್ರೈಸಸ್ ಅನ್ನೋ ಚಾಮರಾಜಪೇಟೆಯ ನಂಜಾಂಬ ಅಗ್ರಹಾರದಲ್ಲಿರೋ ಹಾಲಿನ ಉತ್ಪನ್ನಗಳ ಮಾರಾಟದ ಕೇಂದ್ರದಲ್ಲಿ ಕೆಲಸ ಮಾಡ್ತಿದ್ರು. ಮಹೇಂದ್ರನೇ ಈ ನಂದಿನಿ ಉತ್ಪನ್ನಗಳ 2.5 ವರ್ಷಗಳಿಂದ ಖರೀದಿ ಮಾಡಿ ಮಾರಾಟ ಮಾಡ್ತಿದ್ದ. ಜೊತೆಗೆ ಮಹೇಂದ್ರನೇ ನಂದಿನಿ ತುಪ್ಪವನ್ನ ಖರೀದಿಸಿ ತಮಿಳುನಾಡಿನ ಧರ್ಮಪುರಿಗೆ ಸಾಗಾಟ ಮಾಡಿ ಅಲ್ಲಿನ ಗೋಲ್ಡೌನ್ ನಲ್ಲಿ ನಂದಿನಿ ತುಪ್ಪವನ್ನ ಕಲಬೆರಕೆ ಮಾಡ್ತಿದ್ನಂತೆ. ತಮಿಳುನಾಡಿನಲ್ಲಿರೋ ನಕಲಿ ತುಪ್ಪ ತಯಾರಿಕೆ ಘಟಕದ ಮಾಲೀಕರೇ ಈ ದಂಪತಿ. ಇವರು ಅತ್ಯಾಧುನಿಕ ದೊಡ್ಡ ಯಂತ್ರಗಳನ್ನ ಬಳಸಿಕೊಂಡು ನಂದಿನಿ ಪ್ರಾಡಕ್ಟ್ ಗಳನ್ನ ತಯಾರಿಸ್ತಿದ್ರು. 1 ಲೀಟರ್ ತುಪ್ಪಕ್ಕೆ 4 ಲೀಟರ್ ನಕಲಿ ತುಪ್ಪ ಬೆರೆಸ್ತಿದ್ರು. ಬಳಿಕ ಅದಕ್ಕೆ ಪಾಮ್ ಆಯಿಲ್, ತೆಂಗಿನ ಎಣ್ಣೆ, ಡಾಲ್ಡಾ ಬೆರೆಸ್ತಿದ್ರು. ಬಳಿಕ ಅದನ್ನ ನಂದಿನಿ ಸ್ಕ್ಯಾಚೆಟ್ ಮತ್ತು ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ತುಂಬಿ ಕ್ಲೀನ್ ಆಗಿ ಪ್ಯಾಕ್ ಮಾಡಿ ಕರ್ನಾಟಕಕ್ಕೆ ತಂದು ನಂದಿನಿ ಪಾರ್ಲರ್ ಗಳಿಗೆ ಕಲಬೆರಕೆ ತುಪ್ಪಗಳನ್ನ ಕೊಟ್ಟು ಮಾರಾಟ ಮಾಡ್ತಿದ್ರು. ಇನ್ನು ಈ ಹಿಂದೆ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿ ಸಿಸಿಬಿ ವಿಶೇಷ ವಿಚಾರಣಾ ಟೀಮ್ ಮತ್ತು ಕೆಎಂಎಫ್ ಜಾಗೃತ ದಳ ಜಂಟಿಯಾಗಿ ಕಾರ್ಯಾಚರಣೆಯನ್ನ ನಡೆಸಿ 4 ಬಂಧಿಸಿತ್ತು. ಇದೀಗ ನಕಲಿ ನಂದಿನಿ ತುಪ್ಪ ತಯಾರಿಕೆಯ ಕಿಂಗ್ ಪಿನ್ಗಳಾಗಿರುವ ದಂಪತಿ ಲಾಕ್ ಆಗಿಬಿಟ್ಟಿದ್ದಾರೆ. ಮೊದಲನೆಯವರಾಗಿ ಶಿವಕುಮಾರ್ ಮತ್ತು ಅವರ ಧರ್ಮಪತ್ನಿ ರಮ್ಯಾ, ಇವರಿಬ್ಬರು ತಮಿಳುನಾಡಿನಲ್ಲಿರುವಂತಹ ಒಂದು ಗೋಡೌನ್ನ ಪಡೆದುಕೊಂಡು ಅಲ್ಲಿ ಫ್ಯಾಕ್ಟರಿಯನ್ನು ನಡೆಸ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಈ ಹಾಲಿನ ಪ್ರಕರಣಗಳನ್ನ ಇಲ್ಲಿಂದ ಖರೀದಿ ಮಾಡ್ಕೊಂಡು ಹೋಗಿ ಮತ್ತು ಅದಕ್ಕೆ ಇತರೆ ಅಡಲ್ಟ್ರೇಷನ್ ಕೆಲವು ವಸ್ತುಗಳನ್ನ ಬೆರೆಸೋದ್ರ ಮುಖಾಂತರ ಮತ್ತೆ ಅದನ್ನು ರೀಪ್ಯಾಕಿಂಗ್ನ ಮಾಡಿ ಇಲ್ಲಿ ಮಾರಾಟ ಮಾಡುವಂಥದ್ದನ್ನು ಮಾಡ್ತಾಯಿದ್ರು. ಮತ್ತು ಇತರೆ ಮಷಿನ್ಗಳು ಎಲ್ಲ ಸೇರಿ 1,88,45,000 ರೂಪಾಯಿ ಮೌಲ್ಯದ ವಸ್ತುಗಳನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಶಪಡಿಸಿಕೊಂಡು ತನಿಖೆಯನ್ನು ನಡೆಸಿದ್ದೀವಿ. ಒಟ್ಟಾರೆ ಬಂಧಿತರಿಂದ 8,136 ಲೀಟರ್ ಕಲಬೆರಕೆಯ ತುಪ್ಪ, 4 ವಾಹನಗಳು, ತೆಂಗು ಹಾಗೂ ಪಾಮ್ ಆಯಿಲ್, ನಕಲಿ ತುಪ್ಪ ತಯಾರು ಮಾಡುವ ಯಂತ್ರಗಳು ಸೇರಿ 1,26,95,000 ಮೌಲ್ಯದ ವಸ್ತುಗಳನ್ನ ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ ತುಪ್ಪ ತಯಾರಿಕೆಗೆ ಬಳಸ್ತಾ ಇದ್ದ ದೊಡ್ಡ ಮೆಷಿನರಿಗಳನ್ನ ಸಿಸಿಬಿ ಜಪ್ತಿ ಮಾಡಿದ್ದು ತನಿಖೆಯನ್ನ ಮುಂದುವರಿಸಿದೆ. ಏನೇ ಹೇಳಿ, ನಂದಿನಿ ತುಪ್ಪ ಖರೀದಿ ಮಾಡೋರೆ ಕಡಿಮೆ ರೇಟ್ ಅಂತ ಯಾಮಾರ್ಬೇಡಿ, ಹುಷಾರಾಗಿರಿ. ಅಂಕಿತಾ ರಾಯ್, ನ್ಯೂಸ್ ಫಾಸ್ಟ್ ಬೆಂಗಳೂರು.